ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ 6 ಪ್ರಮುಖ ಯೋಜನೆಗಳ ಬಂಪರ್ ಘೋಷಣೆ ಮಾಡಿದ್ದಾರೆ. 1. ಉಚಿತ ವಿದ್ಯಾರ್ಥಿ ಬಸ್ ಪಾಸ್ಗಳು. 2. ಆನ್ಲೈನ್ ಉದ್ಯೋಗ ವಿನಿಮಯ ಕೇಂದ್ರ. 3ನೇದಾಗಿ ಭಾರತ್ ಜೋಡೋ ಯುವ ಸಂಘ. 4. ಆಸ್ತಿ ಖಾತಾ ಪರಿವರ್ತನೆಗಳು. ಕಟ್ಟಡ ಸಕ್ರಮೀಕರಣ. ಬೆಂಗಳೂರು ರಸ್ತೆ ಪ್ಯಾಕೇಜ್. ಉಚಿತ ವಿದ್ಯಾರ್ಥಿ ಬಸ್ ಪಾಸ್ಗಳು. ಕರ್ನಾಟಕದಾದ್ಯಂತ ಶಾಲೆಯಿಂದ ಪದವಿ ಪೂರ್ವ, ಪದವಿ ಹಾಗೂ ಸ್ನಾತಕೋತ್ತರ ಹಂತದವರೆಗೆ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಸಂಸ್ಥೆಯ ಎಲ್ಲಾ ಶಾಲೆಗಳ ಬಸ್ಗಳಲ್ಲಿ ಪ್ರಯಾಣಿಸುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣ. ಆನ್ಲೈನ್ ಉದ್ಯೋಗ ವಿನಿಮಯ ಕೇಂದ್ರ. ನಿರುದ್ಯೋಗಿ ಯುವಕರನ್ನು ನೋಂದಾಯಿಸಲು, ಅವರ ಕೌಶಲ್ಯಗಳನ್ನು ನಿರ್ಣಯಿಸಲು, ಅಗತ್ಯ ತರಬೇತಿ ನೀಡಲು ಮತ್ತು ಖಾಸಗಿ ವಲಯದಲ್ಲಿ ಸೂಕ್ತವಾದ ಉದ್ಯೋಗಾವಕಾಶಗಳೊಂದಿಗೆ ಸಂಪರ್ಕ ಸಾಧಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಪೋರ್ಟಲ್ ಉದ್ಯೋಗಾಕಾಂಕ್ಷಿಗಳನ್ನು ಖಾಸಗಿ ವಲಯದ ಉದ್ಯೋಗದಾತರೊಂದಿಗೆ, ವಿಶೇಷವಾಗಿ ಐಟಿ-ಬಿಟಿ, ಆರೋಗ್ಯ ರಕ್ಷಣೆ ಮತ್ತು ಆತಿಥ್ಯದಲ್ಲಿ ಸಂಪರ್ಕಿಸುತ್ತದೆ ಮತ್ತು ಉದ್ಯಮ ನಿರ್ದಿಷ್ಟ ಕೌಶಲ್ಯ ತರಬೇತಿಯನ್ನು ನೀಡುತ್ತದೆ. ಭಾರತ್ ಜೋಡೋ ಯುವ ಸಂಘ. ಭಾರತ್ ಜೋಡೋ ಯೂತ್ ಕ್ಲಬ್ಗಳ ಯೋಜನೆಯು ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ವಾರ್ಡ್ಗಳಲ್ಲಿ 10,000 ಯುವ ಸಂಘಗಳನ್ನು ರಚಿಸುವತ್ತ ಗಮನಹರಿಸುತ್ತದೆ. ಪ್ರತಿ ಕ್ಲಬ್ಗೆ 10 ಲಕ್ಷ ರೂಪಾಯಿಗಳ ಸರ್ಕಾರಿ ಅನುದಾನ ಸಿಗುತ್ತದೆ. ಆಸ್ತಿ ಖಾತಾ ಪರಿವರ್ತನೆಗಳು. ಖಾತಾ ಪರಿವರ್ತನೆ ಪರಿಹಾರವು ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಯೋಜನೆಯನ್ನು ರಾಜ್ಯಾದ್ಯಂತ ವಿಸ್ತರಿಸುತ್ತದೆ. ಈ ಯೋಜನೆಯು ಪರಿವರ್ತನೆ ದಂಡಗಳಲ್ಲಿ ಗಮನಾರ್ಹ ಕಡಿತವನ್ನು ಸಹ ಒಳಗೊಂಡಿದೆ. ಕಟ್ಟಡ ಸಕ್ರಮೀಕರಣ. ಸರಿಯಾದ ಪೂರ್ಣಗೊಳಿಸುವಿಕೆ ಮತ್ತು ಆಕ್ಯುಪೆನ್ಸಿ ಪ್ರಮಾಣಪತ್ರಗಳನ್ನು ಹೊಂದಿರದ ಸಣ್ಣ ಕಟ್ಟಡಗಳಿಗೆ 2,500 ಚದರ ಅಡಿವರೆಗೆ 1 ಬಾರಿಯ ಪರಿಹಾರ ಕ್ರಮ. ಇದು ನೀರು ಮತ್ತು ವಿದ್ಯುತ್ ಪಡೆಯಲು ಅನುವು ಮಾಡಿಕೊಡುತ್ತದೆ. ಬೆಂಗಳೂರು ರಸ್ತೆ ಪ್ಯಾಕೇಜ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಬಿಡಿಎ ಮಿತಿಗಳಲ್ಲಿ 3-4 ತಿಂಗಳೊಳಗೆ ರಸ್ತೆಗಳನ್ನು ಡಾಂಬರು ಹಾಕಲು ಮತ್ತು ದುರಸ್ತಿ ಮಾಡಲು 2,000 ಕೋಟಿ ಹಂಚಿಕೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಚಂದಾದಾರರಾಗಿ. For more interesting videos, please subscribe to this channel.